ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶುಶು ಲಾಗ್ಸ್. ಬೆಳಗ್ಗೆನೇ ಎದ್ದು ಕಾಫಿ ಕುಡ್ದು ಇಷ್ಟು ದಿನ ನಮ್ಮಮ್ಮ ಬೇಗ ಎದ್ದು ಬೈತಾ ಇದ್ರು. ಇವತ್ತು ನೋಡ್ರೆ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಅಮ್ಮ ಮಾಡಿದ ರೊಟ್ಟಿ ತಿನ್ಕೊಂಡು ನಾನು ರೆಡಿಯಾಗಿ ಕೆಲ್ಸಕ್ಕೆ ಹೊರಟೆ. ಇವತ್ತು ರಕ್ಷಾಬಂಧನ ಆಗಿದೆ. ನನ್ನ ತಮ್ಮಂಗೆ ರಾಖಿ ಕಟ್ಟೋಣ ಅಂತಂದ್ರೆ ಅವ್ನು ಇನ್ನೂ ಮಲ್ಕೊಂಡೆ ಅವನೇ. ಜನ್ಮಕ್ಕೆ ಹೋಗೋ ಹಾಗೆ ಅವ್ನು ಮಲಗಿದ್ದ ಅಂಥೇಳಿ ನನಗೆ ಟೈಮ್ ಆಯ್ತು ಅಂತೇಳಿ ಕೆಲಸ ಕೊಟ್ಟೆ. ಸಂಜೆ ಬಂದು ರಾಖಿ ಕಟ್ಟೋಣ ಅಂತ. ಹಾಗೆ ವರಲಕ್ಷ್ಮಿ ಹಬ್ಬ ದಿನ ಲಾಗ್ ಅರ್ಧ ಮಾಡಿದೆ, ಅರ್ಧ ಮಾಡಲೇ ಇಲ್ಲ. ಯಾಕಂದರೆ ಶಾಪ್ ಇತ್ತು ನನಗೆ, ಅದಕ್ಕೋಸ್ಕರ ಲಾಗ್ ಮಾಡಲಿಲ್ಲ. ಹಾಗೆ ಶಾಪ್ಗೆ ಹೋಗಿ ಶಾಪ್ ಓಪನ್ ಮಾಡಿ ಶಾಪಲ್ಲಿರೋ ಕೆಲಸನೆಲ್ಲ ಫಸ್ಟು ಮುಗಿಸ್ತೀನಿ ಬೆಳಗ್ಗೆ ಹೋಗಿದ ತಕ್ಷಣವೇ. ಅದಾದಮೇಲೆ ನೆಕ್ಸ್ಟ್ ಏನು ಕೆಲಸ ಅಂದರೆ ಟೀ ಕುಡಿಯೋದು. ನಾನು ಏನೇ ಬಿಟ್ಟು ಟೀ ಕುಡಿಯೋದಂತೂ ಬಿಡಲ್ಲ. ಹಾಗೆ ಶಾಪಲ್ಲಿರೋ ಕೆಲಸನೆಲ್ಲ ಮುಗಿಸಿ ಮನೆಗೆ ಬಂದೆ ಊಟ ಮಾಡೋಣ ಅಂತ. ಮನೇಲಿ ಯಾರೂ ಇರಲಿಲ್ಲ. ಹಾಗೆ ಊಟ ಎಲ್ಲ ಮಾಡಿಕೊಂಡು ನಾನು ಶಾಪ್ ಕಡೆ ಹೊರಟೆ, ಕೆಲಸ ಇತ್ತು ಅಂತ. ಅಷ್ಟರಲ್ಲೇ ಸಂಜೆ ಆಗೋಯಿತು. ಕಾಫಿ ಕುಡಿಯೋಣ ಅಂತೇಳಿ ಕಾಫಿ ಕುಡ್ಕೊಂಡೆ. ನಾನು ಬ್ಲ್ಯಾಕ್ ಟೀ ಜಾಸ್ತಿ ಕುಡಿಯೋದು ಹಾಲ್ ಟೀಗಿಂತ. ಅಷ್ಟರಲ್ಲೇ ನೈಟ್ ಆಗಿ ಹೋಯಿತು. ಶಾಪೆಲ್ಲ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೊರಟೆ. ಇವಾಗ ನನ್ನ ತಮ್ಮನಿಗೆ ರಾಖಿ ಕಟ್ಟಬೇಕು. ಬೆಳಗ್ಗೆನೂ ಮಲ್ಕೊಂಡಿದ್ದ, ಇವಾಗಲೂ ಮಲ್ಕೊಂಡವನೆ. ಹಾಗೆ ಅವನಿಗೆ ನಾನು ರಾಖಿನ ಮೊನ್ನೆನೇ ತಗೊಬಂದಿಟ್ಟಿದ್ದೆ, ಕಟ್ಟಿರಲಿಲ್ಲ. ಹಾಗೆ ಇವಾಗ ಅವನ್ನ ಎಬ್ಬಿಸಿ ನಾನು ಅವನಿಗೆ ರಾಖಿ ಕಟ್ತಾಯಿದ್ದೀನಿ. ಇದು ಕಡೆ ಪಕ್ಕದಲ್ಲಿ ನಮ್ಮ ಅಕ್ಕ ಕುತ್ಕೊಂಡು ಕಮೆಂಟ್ ಹೊಡಿತಾಳೆ, ದೃಷ್ಟಿ ಹೋಗಬಾರ್ದು ಅಂತ ರಾಖಿ ತೊಗೊಂಬಂದಿದ್ದೆ ಅಂತ. ಹಾಗೆ ಅವನಿಗೆ ರಾಖಿ ಕಟ್ಟಿ ಅವ್ನು ನನಗೆ ಏನು ಗಿಫ್ಟ್ ಕೊಟ್ಟ ಅಂತಂದರೆ ಚಾಕ್ಲೇಟ್ಸ್ ಗಿಫ್ಟ್ ಕೊಟ್ಟ. ಹಾಗೆ ಅದನ್ನ ಇಸ್ಕೊಂಡು ನಮ್ಮ ಅಕ್ಕನ ನೋಡಿ ನಗಾಡ್ತಾನೆ ಇದ್ದಾಳೆ ಅವಾಗಿಂದ, ಯಾಕೆ ಅಂತ ಗೊತ್ತಿಲ್ಲ. ಹಾಗೆ ಸ್ವಲ್ಪ ತಂಗೆ ಕುತ್ಕೊಂಡು ಮಾತಾಡಿ ಹಾಗೆ ನಮ್ಮ ಅಕ್ಕನ ಹತ್ರ ಸ್ವಲ್ಪ ದುಡ್ಡು ಕಿತ್ಕೊಂಡು ಬಂದೆ. ಯಾಕಂದರೆ ತರಕಾರಿ ಸಾಂಬಾರು ಮಾಡಿದರೆ ಏನಾದರೂ ಸೈಡ್ಸಿಗೆ ಏನಾದರೂ ತೊಗೊಬರೋಣ ಅಂತ. ಹಾಗೆ ಏನು ತೊಗೊಬರೋಣ ಅಂತ ಯೋಚನೆ ಮಾಡಿದಾಗ ಉಪ್ಪಿನಕಾಯಿ ಮತ್ತು ಹಪ್ಪಳ ತೊಗೊಬರೋಣ, 20 ರೂಪಾಯಿ ಕೊಟ್ಟಿದ್ದಾಳೆ. ಅದರಲ್ಲಿ ಏನಾದರೂ ಒಂದು ತೊಗೊಬರೋಣ ತಿನ್ನೋಕ್ಕೆ ಅಂತ ಹೇಳಿ ಹಾಗೆ ಹೋಗ್ತಾಯಿದ್ದೀನಿ. 20 ರೂಪಾಯಿ ಇದೆ. ಉಪ್ಪಿನಕಾಯಿ ಮತ್ತು ಹಪ್ಪಳ ತೊಗೊಳ್ಳೋಣ ಬನ್ನಿ. ಹಾಗೆ ಅಲ್ಲಿಂದ ನಾನು ತೊಗೊಂಡು ಮನೆಗೆ ಹೋಗಿ ಹಪ್ಪಳನೆಲ್ಲ ಎಣ್ಣೆಲಿ ಹಾಕಿ ಊಟ ಮಾಡಿ ಇವತ್ತಿನ ಡೇ ಹೀಗಿತ್ತು. ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.